ಆಕಾಶವಾಣಿ. ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ. ಪ್ರೀತಿಯ ಆಸರೆಗೆ ನೆಮ್ಮದಿಯ ಬದುಕಿಗೆ ಹಾತೊರೆಯುವ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. ಬಾಲ್ಯ ವಿವಾಹ ಅನ್ನೋದು ಈ ಧಾರಾವಾಹಿಗಷ್ಟೇ ಸೀಮಿತ. 18 ವರ್ಷಕ್ಕಿಂತ ಚಿಕ್ಕ ಹೆಣ್ಮಕ್ಳಿಗೆ ಎಲ್ಲಾದ್ರೂ ಮದ್ವೆ ಆಗ್ತಾ ಇದೆ ಅಂತ ನಿಮ್ಗೆ ಗಮನಕ್ಕೆ ಬಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ರಾಷ್ಟ್ರೀಯ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಮಾಡಿ. ಈ ಮೂಲಕ ನೀವು ಒಂದು ಹೆಣ್ಣು ಮಗಳ ಜೀವನನ ಉಳಿಸಬಹುದು. ಕೇಳಿ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ. ವಾತ್ಸಲ್ಯವಾಣಿ 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 ನಮ್ಮ ವಾತ್ಸಲ್ಯವಾಣಿ. ಶ್ರೋತೃಗಳೇ ನಮಸ್ಕಾರ. ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಂಆರ್ ರವಿ, IAS, ನಿರ್ದೇಶಕರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ. ನಿರ್ದೇಶಕರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮ್ಮ ವಾತ್ಸಲ್ಯವಾಣಿಯ ಕಳೆದ ಸಂಚಿಕೆಯಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾತನಾಡಿದ್ವಿ. ಕೊನೆಯಲ್ಲಿ ತಾವು ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ, ಬಹಳ ಪ್ರಮುಖವಾದಂತಹ ಒಂದು ಜಡ್ಜ್ಮೆಂಟ್ ಅಂತ. ಅದ್ ಏನು ಅಂತ ನಮ್ಮ ಕೇಳುಗರಲ್ಲೂ ಕೂಡ ಸಾಕಷ್ಟು ಕುತೂಹಲ ಉಂಟಾಗಿದೆ. ಹಾಗಾಗಿ ಕಿವಿಗೊಟ್ಟು ಕೇಳ್ತಾ ಇದ್ದಾರೆ ನಿಮ್ಮ ಮಾತನ್ನ. ಏನದು ಜಡ್ಜ್ಮೆಂಟ್? ಬಾಲ್ಯ ವಿವಾಹದ ಬಗ್ಗೆ ಬಹುಶಃ ನನಗನ್ನಿಸಿದ ಹಾಗೆ ಅದನ್ನು ತಡೆಗಟ್ಟುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಈಗೇನು ಅಕ್ಟೋಬರ್ ತಿಂಗಳ 18ನೇ ತಾರೀಕು ಒಂದು ಜಡ್ಜ್ಮೆಂಟ್ ಬಂತು, ಅದು ಒಂದು ರೀತಿ ಮೈಲಿಗಲ್ಲು ಅಂತ ನನಗನ್ಸುತ್ತೆ. ಅದು ಎಷ್ಟು ವಿಸ್ತೃತವಾಗಿ ಮತ್ತೆ ಎಲ್ಲಾ ಅಂಶಗಳನ್ನ ಒಳಗೊಂಡು ಸುಪ್ರೀಂ ಕೋರ್ಟು ತನ್ನ ಆಶಯವನ್ನ, ಇದು ಯಾತಕ್ಕಾಗಿ ಇದು ಇನ್ನೂ ನಡೀತಾ ಇದೆ, ಇದನ್ನ ಸಂಪೂರ್ಣವಾಗಿ ಇದನ್ನು ಎಲಿಮಿನೇಟ್ ಮಾಡಕ್ ಸಾಧ್ಯವಿಲ್ವೇ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಬಹಳಷ್ಟು ಕ್ರಮಗಳನ್ನ ಅದು ಸಜೆಸ್ಟ್ ಮಾಡಿದೆ. ಆ ಜಡ್ಜ್ಮೆಂಟ್ ಅನ್ನು ಅನುಸರಿಸಿಕೊಂಡು ಭಾರತ ಸರ್ಕಾರದವರು ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡಿದ್ದಾರೆ. ಅದು ಈಗ ಇಡೀ ದೇಶದಲ್ಲಿ ಬಾಲ್ ವಿವಾಹ ಮುಕ್ತ ಭಾರತ್ ಅನ್ನತಕ್ಕಂಥ ಅಭಿಯಾನ ಅದು ಈಗ ಪ್ರಾರಂಭ ಆಗಿದೆ. ಅಂದ್ರೆ ಬಾಲ್ಯ ವಿವಾಹವನ್ನು ನಮ್ಮ ದೇಶದಿಂದಲೇ ನಿರ್ನಾಮ ಮಾಡಬೇಕು, ಸಂಪೂರ್ಣವಾಗಿ ನಮ್ಮ ದೇಶ ಮುಕ್ತವಾಗಬೇಕು. ಅದರಿಂದ ಇದು ಇದು ಒಂದು ಒಳ್ಳೆಯ ಆಶಯ ಅಂತೂ ನಿಜ, ಖಂಡಿತ ಪ್ರಯತ್ನ ಅಂತೂ ಆಗಲೇಬೇಕು. ಯಾಕೆಂದ್ರೆ ನಾವು ಎಲ್ಲರೂ ಮಾತಾಡ್ತಾ ಇದೀವಿ ಸಮಸ್ಯೆಗಳಿದೆ ಅಂತ ನಿಜ, ಆದ್ರೆ ಸಮಸ್ಯೆಗೆ ಯಾರಾದ್ರೂ ಗಂಟೆ ಕಟ್ಟಲೇಬೇಕಲ್ವಾ, ಅದು ಪ್ರಾರಂಭನಾರು ಆಗಲಿ. ಸೊ ಹಾಗಾಗಿ ಇವತ್ತು ಇಡೀ ಸಮಾಜ ಎಚ್ಚೆತ್ಕೋಬೇಕಾಗಿದೆ. ಇದು ಕೇವಲ ಒಂದು ಇಲಾಖೆಯ ಸಮಸ್ಯೆ ಅಲ್ಲ, ಅಥವಾ ಯಾವುದೋ ಒಂದು ಮಗುವಿನ ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಇದು ಇಡೀ ದೇಶದ ಸಮಸ್ಯೆ. ಇದು ವ್ಯಾಪಕವಾಗಿರುವ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತಾಕಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ, ಭಾರತ ಸರ್ಕಾರದ ಉದ್ದೇಶವಾಗಿದೆ. ಅದನ್ನೇ ಉದ್ದೇಶ ಇಟ್ಟುಕೊಂಡೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಯೋಜನೆಯನ್ನ ಮಾಡ್ತಾ ಇದೆ. ಏನ್ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಾ ಹಾಗಿದ್ರೆ? ನಾನು ಕಳೆದ ಸಾರಿ ಹೇಳಿದೆ ನಿಮಗೆ, ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 58,000ಕ್ಕೂ ಹೆಚ್ಚು ಈ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಿದ್ದಾರೆ. 58,000ಕ್ಕೂ ಹೆಚ್ಚು ಅಧಿಕಾರಿಗಳು ಇದ್ದಾರೆ. 58,220 ಅವರಿಗೆ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ? ಹೌದು, ಆ ತರಬೇತಿ ಕೊಡುವ ಕಾರ್ಯಕ್ರಮ ಆಯಾ ಜಿಲ್ಲೆನಲ್ಲಿ ಆಗ್ತಾ ಇದೆ. ಈ ವರ್ಷ ಏನ್ ಮಾಡ್ತಾ ಇದೆ, ಅದು ವಿಶೇಷವಾಗಿ ನಮ್ಮ ಎಲ್ಲ ಈ ಸ್ಟೇಕ್ ಹೋಲ್ಡರ್ಸ್ ಅಥವಾ ಎಲ್ಲ ಅಧಿಕಾರಿಗಳು ಯಾರಿದ್ದಾರೆ, ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಗಳನ್ನ ಸಾಮರ್ಥ್ಯವನ್ನು ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿಯೇ ಒಂದು ದೊಡ್ಡ ಪ್ರಮಾಣದ ಈ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಸದ್ಯದಲ್ಲೇ ಕೂಡ ಅದನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಮ್ಮ ಉದ್ದೇಶ ಅಂದ್ರೆ ಸುಮಾರು 1 ಲಕ್ಷಕ್ಕೂ ಮಿಗಿಲಾಗಿ ಈ ಮಕ್ಕಳನ್ನು ಒಳಗೊಂಡಂತೆ ಈ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗಳು ಮತ್ತೆ ನಮ್ಮ ಅಧಿಕಾರಿಗಳನ್ನು ಸೇರಿಕೊಂಡು ಅವನ್ನೆಲ್ಲರೂ ಈ ಬಾಲ್ಯ ವಿವಾಹವನ್ನ ಮುಕ್ತ ಮಾಡೋದ್ರ ವಿಚಾರದಲ್ಲಿ ಮತ್ತು 2006ರ ಈ ಕಾಯ್ದೆ ಬಗ್ಗೆ, ನಿಯಮಗಳ ಬಗ್ಗೆ ಅವ್ರನ್ನ ಸೆನ್ಸಿಟೈಸ್ ಮಾಡಿ ಅವ್ರನ್ನ ಅಭಿವೃದ್ಧಿ ಪಡಿಸೋದು, ಅದ್ರ ಜೊತೆನಲ್ಲಿ ಇಡೀ ಸಮಾಜದಲ್ಲಿ ಈ ಒಂದು ಜಾಗೃತಿಯನ್ನ ಮೂಡಿಸಿ ಸಮಾಜದ ಭಾಗವಹಿಸುವಿಕೆಯ ಮೂಲಕ, ಅದು ಬಹಳ ಇಂಪಾರ್ಟೆಂಟ್. ಇದು ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಲ್ಲದೆ ಹೋದ್ರೆ ಯಾವುದೇ ಒಂದು ಸಾಮಾಜಿಕವಾದ ಪಿಡುಗನ್ನ ನಾವು ದೂರ ಮಾಡ್ತೀವಿ, ತೆಗೆದಾಕ್ತಿವಿ ಅನ್ನೋದು ನನ್ನ ಪ್ರಕಾರ ಅದು ಭ್ರಮೆ. ಹೌದು, ಸಮಾಜದ ಪಾತ್ರ ಬಹಳ ಮುಖ್ಯ. ಈಗ ಯಾರಾದ್ರೂ ಒಬ್ರು ಈ ತರ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಮೊದಲ ಮಾಹಿತಿಯನ್ನ ಕೊಟ್ಟರೆ, ಆ ಒಂದು ದೂರು ನಿಜವಾಗಿ ನೀವು ಬಾಲ್ಯ ವಿವಾಹವನ್ನ ತಡೆಗಟ್ಟಿದರೆ, ಆ ದೂರನ್ನ ಕೊಟ್ಟಂತಹ ಆ ಒಂದು ವ್ಯಕ್ತಿಗೆ ಏನಾದ್ರೂ ಒಂದು ಪುರಸ್ಕಾರ ಕೊಡುವಂತಹ ಯೋಜನೆ ಇದೆ. ಆ ರೀತಿ ಒಂದು ಯೋಜನೆಯನ್ನು ಕೂಡ ನಾವು ಮಾಡಿದ್ದೀವಿ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಕಾಯ್ದೆನ
ಜಿಲ್ಲೆನಲ್ಲಿ ಸಾಮಾನ್ಯವಾಗಿ ಇಂಥ ಮಾಹಿತಿ ಯಾರು ಕೊಡ್ತಾರೆ ಅವರ ಹೆಸರನ್ನಾಗಲಿ ಅವರ ಗುರುತನ್ನಾಗಲಿ ನಾವು ಗೌಪ್ಯ ಕಾಪಾಡಬೇಕು, ಗೌಪ್ಯತೆ ಇಟ್ಕೋಬೇಕು ಅಂತಿದೆ. ಯಾಕೆಂದ್ರೆ ಏನಾಗುತ್ತೆ, ನೀವು ಗೌಪ್ಯತೆಯನ್ನ ಕಾಪಾಡಿ, ಆದ್ರೆ ಅವ್ರಿಗೊಂದು ಪುರಸ್ಕಾರ ಕೊಟ್ರೆ ಅಧಿಕಾರಿಗಳು ಇದ್ದಾರೆ. ಅಧಿಕಾರಿಗಳು ಮಾಡೋ ವಿಚಾರದಲ್ಲೇನೆ ಈಗ ನೋಡಿ, ಈ ವರ್ಷ ಕೇಂದ್ರ ಸರ್ಕಾರ ನಮಗೊಂದು ಅನುಮೋದನೆ ಕೊಟ್ಟಿದೆ, ರಾಜ್ಯ ಸರ್ಕಾರದ ಮುಂದೆ ಇದೆ ಪ್ರಸ್ತಾವನೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಾಲ್ಯ ವಿವಾಹ ಮುಕ್ತ ಅಂತ ಘೋಷಣೆ ಮಾಡಬೇಕು, ಅಂತಹ ಗ್ರಾಮ ಪಂಚಾಯಿತಿಗಳಿಗೆ ನಗದು ಪುರಸ್ಕಾರವನ್ನು ಕೊಟ್ಟು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಅದನ್ನ ಇನ್ನು ನಮ್ಮ ರಾಜ್ಯ ಸರ್ಕಾರದ ಸದ್ಯದಲ್ಲಿ ಅದರ ಬಗ್ಗೆ ತೀರ್ಮಾನ ಆಗ್ತಾ ಇದೆ. ಆಮೇಲೆ ನೀವು ಹೇಳಿದಂಗೆ ಮಾಹಿತಿ ಕೊಡೋರಿಗಿನ ಮುಖ್ಯವಾಗಿ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತಿದ್ದಾರೆ, ಈ ಮಕ್ಕಳನ್ನ ರಕ್ಷಣೆ ಮಾಡತಕ್ಕಂಥ ಅಧಿಕಾರಿಗಳು, ಅಂತವ್ರನ್ನ ಗುರುತಿಸಿ ಅವ್ರಿಗೊಂದಷ್ಟು ಪ್ರಮೋಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಇನ್ನೊಂದಷ್ಟು ಈ ತಡೆಗಟ್ಟುವ ವಿಚಾರದಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಎಲ್ಲೇ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತಾ ಇದ್ದಂಗೆ ತಕ್ಷಣಕ್ಕೆ ತಡೆಗಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಆ ತಡೆಗಟ್ಟಬೇಕು ಅನ್ಬೇಕಂದ್ರೆ ಪಾರ್ಟಿಸಿಪೇಷನ್ ಆಫ್ ದ ಸೊಸೈಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ನಾವು ಯೋಚನೆ ಮಾಡ್ತಾ ಇದೀವಿ, ನಮ್ಮ ಇಲಾಖೆಯಿಂದ ಒಂದು ಆಪ್ ನ ನಾವು ಡೆವಲಪ್ ಮಾಡಿ ಆ ಮೂಲಕವಾಗಿ ಸಾರ್ವಜನಿಕರಿಗೆ ನಾವು ಅವ್ರನ್ನ ಎಂಪವರ್ ಮಾಡೋದು. ನಿಮ್ಮ ಕೈನಲ್ಲೇ ಇದೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇಂಥ ಏನಾದ್ರೂ ಬಾಲ್ಯ ವಿವಾಹ ಮಾಡುವಂತ ಸಂದರ್ಭ ಇದ್ದಾಗ, ಪರಿಸ್ಥಿತಿ ಕಂಡು ಬಂದಾಗ ತಕ್ಷಣಕ್ಕೆ ನೀವು ನಿಂತ ಜಾಗದಲ್ಲಿಯೇ ಕುಂತ ಜಾಗದಲ್ಲಿಯೇ ನಮ್ಮ ಮಾಹಿತಿ ಕೊಡಿ, ನಮ್ಮವ್ರು ತಕ್ಷಣ ಹೋಗಿ ಅಲ್ಲಿ ಮಾಡ್ತಾರೆ. ಬಹಳ ಒಳ್ಳೆ ವಿಚಾರ ನಿರ್ದೇಶಕರೇ, ಇದು ಆದಷ್ಟು ಬೇಗ ಆಗ್ಬೇಕಾಗಿದೆ. ಯಾಕೆಂತಂದ್ರೆ ಅವ್ರು ನಿಮ್ಗೆ ಫೋನ್ ಮಾಡಿ ನೀವು ಅಲ್ಲಿ ಹುಡುಕೋದಕ್ಕಿಂತ ಬೆರಳ ತುದಿಯಲ್ಲೇ ಮಾಹಿತಿ ನಿಮಗೆ ಸಿಕ್ತು ಅಂತಂದ್ರೆ ನಿಮ್ಗೂ ಕೂಡ ಕಾರ್ಯಪ್ರವೃತ್ತರಾಗೋದಕ್ಕೆ ಬಹಳ ನೆರವಾಗುತ್ತೆ ಇದು. ನಿಜ. ಆಮೇಲೆ ಇದ್ರ ಜೊತೆಲಿ ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದ ಅನೇಕ NGOsಗಳು, ಸ್ವಯಂ ಸೇವಾ ಸಂಘಟನೆಗಳು ಕೆಲಸ ಮಾಡ್ತಾ ಬರ್ತವೆ. ನಾನು ಇತ್ತೀಚೆಗೆ ಒಂದು NGOದ ಸಂಘಟನೆಯ ಕೆಲವು ಇವ್ರ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆ ಭಾಗವಹಿಸಿದಾಗ ಅಲ್ಲಿ ಈಗಾಗಲೇ ಬಾಲ್ಯ ವಿವಾಹಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳು ಅಂದ್ರೆ ಅವ್ರನ್ನ ಅಡಲಸೆಂಟ್ ಗರ್ಲ್ಸ್ ಅಂತ ಅವರೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಸಂಘಟನೆ ಮಾಡ್ಕೊಂಡಿದ್ದಾರೆ. ಅವ್ರು ಈಗಾಗಲೇ ಒಂದು 5 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ, ಇನ್ನೊಂದು 10 ಜಿಲ್ಲೆಗೆ ಅವರು ವಿಸ್ತರಣೆ ಮಾಡ್ತಾ ಇದ್ದಾರೆ. 15 ಜಿಲ್ಲೆಯಿಂದ ಸುಮಾರು 16,000 ಹೆಣ್ಣು ಮಕ್ಕಳು, ಅಂದ್ರೆ ಅವರೆಲ್ಲರೂ ಅಂದ್ರೆ ಸಂತ್ರಸ್ತರು, ಗೊತ್ತಿಲ್ಲದೆಯೋ ಬಲವಂತಕ್ಕೋ ಹೇಗೋ ಆಗಿ ಬಾಲ್ಯ ವಿವಾಹಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಅವರು ದೇ ಹ್ಯಾವ್ ಬಿಕಮ್ ಅಂಬಾಸಿಡರ್ಸ್. ಅವರು ಮುಂದೆ ಬಂದು ಇಲ್ಲ ಇನ್ನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು 18 ವರ್ಷದೊಳಗಡೆ ಮದುವೆ ಆಗಬಾರದು ಅಂತ ಹೇಳಿ ಅವ್ರ ಸಾಮರ್ಥ್ಯ ಅಭಿವೃದ್ಧಿ ಮಾಡಿಕೊಂಡು ಆತ್ಮವಿಶ್ವಾಸದ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಾಲ್ಯ ವಿವಾಹ ಆದ್ರೆ ಏನೆಲ್ಲ ದುಷ್ಪರಿಣಾಮ ತೊಂದರೆ ಆಗುತ್ತೆ, ಇದನ್ನೇ ಒಂದು ಮಾದರಿಯಾಗಿ ಇಟ್ಕೊಂಡು ಇಡೀ ರಾಜ್ಯಕ್ಕೆ ನೀವು ಯಾಕೆ ಇದನ್ನು ವಿಸ್ತಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ನಮ್ಮ ಇಲಾಖೆ ಕೂಡ ಯೋಚನೆ ಮಾಡ್ತಾ ಇದೆ. ಮತ್ತು ಆ NGO ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಅವರನ್ನು ಕೂಡ ಉಪಯೋಗಿಸಿಕೊಂಡು ಸಂಪನ್ಮೂಲ 16,000 ಜನ ಹೆಣ್ಮಕ್ಳು ದೊಡ್ಡ ಒಂದು ಸಂಪನ್ಮೂಲ, ಅವ್ರ ಜೊತೆಲಿ ನಮ್ಮ ಈ CMPOs ನಿಷೇಧ ಅಧಿಕಾರಿಗಳನ್ನು ಸೇರಿಕೊಂಡು ಒಂದಷ್ಟು ಹೆಚ್ಚು ಮಟ್ಟದಲ್ಲಿ ವ್ಯಾಪಕವಾಗಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಕೂಡ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಅಭಿಯಾನವನ್ನೇನೋ ಪ್ರಾರಂಭ ಮಾಡ್ತಾ ಇದ್ದೀರಾ, ಇದಕ್ಕೆ ಒಂದು ಅಂತಿಮ ಒಂದು ಘಟ್ಟ ಇಟ್ಕೋಬೇಕಲ್ವೇ? ಇಂಥ ಸಮಯಕ್ಕೆ ನಾವು ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ. ನಿಜ. ಈಗ ಏನಾಗುತ್ತೆ ಅಂದ್ರೆ ಇದು ಅಭಿಯಾನ ಆದ್ರಿಂದ ಇದು ಮುಗಿಯೋವರೆಗೂ ನಮ್ದು ಇದ್ದದ್ದೇ. ಅಂದ್ರೆ ಏನಾಗುತ್ತೆ, 3 ವರ್ಷನೋ 5 ವರ್ಷನೋ ನೀವು ಹೇಳೋದು ನನ್ಗೆ ಅರ್ಥ ಆಯ್ತು. ಈಗ 5 ವರ್ಷದ ಒಂದು ಟಾರ್ಗೆಟ್ ಇಟ್ಟುಕೊಂಡು ಆ ಟಾರ್ಗೆಟ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ತಾ ಇದೀರಿ. ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಪರಿಶೀಲನೆ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ. ಯಾಕಂದ್ರೆ ಬಹಳ ಮುಖ್ಯವಾಗಿ ನಾವು ಒಂದು ಗುರಿ ಇದ್ದಾಗ ಅದ್ರ ಕಡೆ ಕಾರ್ಯಪ್ರವೃತ್ತರಾಗೋದಕ್ಕೆ ಸುಲಭನೂ ಆಗುತ್ತೆ, ಮತ್ತೆ ಎಲ್ಲರನ್ನು ಕೂಡ ಅದರಲ್ಲಿ ಒಳಗೊಳ್ಳೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಕೆಲಸ ಮಾಡಿಸೋದಕ್ಕೂ ಕೂಡ ಸುಲಭ ಆಗುತ್ತೆ. ಇನ್ನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ಬೇಕಾಗಿದೆ. ಬಾಲ್ಯ ವಿವಾಹ ಕಾಯ್ದೆ ಅದು ಕೇಂದ್ರ ಸರ್ಕಾರದ ಕಾಯ್ದೆ 2006 ಮಾರ್ಪಾಟುಗಳು ಆಗಿದೆಯಾ? ಇಲ್ಲ, ಮಾರ್ಪಾಟುಗಳು ನಮ್ಮ ನಿಯಮಗಳು ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ನಾವು ಮಾಡಿದ್ದೇವೆ. 2014ರಲ್ಲಿ ನಾವು ನಿಯಮಗಳನ್ನ ಜಾರಿಗೊಳಿಸಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದರೆ ಆ ಡೆಫಿನಿಷನ್ಸ್, ಆಮೇಲೆ ಯಾರು ಈ CMPOಗಳು ಅವರ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ಮತ್ತು ಬೇರೆ ಬೇರೆ ಇಲಾಖೆಗಳು ಸಮನ್ವಯನ ಸಾಧಿಸಿಕೊಂಡು ಹೇಗೆ ಕೊಲಾಬರೇಟಿವ್ ಎಫರ್ಟ್ ನ ಇಟ್ಕೊಂಡು ಈ ಒಂದು ಬಾಲ್ಯ ವಿವಾಹ ತಡೆಗಟ್ಟಬೇಕು. ಮತ್ತೆ ಈ ಬಾಲ್ಯ ವಿವಾಹಕ್ಕೆ ಒಳಗಾದಂತ ಉದಾಹರಣೆಗೆ ಯಾವುದೇ ಹೆಣ್ಣು ಮಕ್ಕಳು ಈಗ ಸಂತ್ರಸ್ತರಾಗ್ಬಿಡ್ತಾರೆ, ಅಂತ ಮಕ್ಕಳನ್ನ ತಕ್ಷಣಕ್ಕೆ ಅವರ ಎರಡೂ ಕಡೆ ತಂದೆ ಆಗ್ಲಿ ಅಥವಾ ಈ ಕಡೆ ಆಗಲಿ ಎರಡೂ ಕಡೆಯಿಂದ ಅವ್ರನ್ನ ಸೇರಿಸ್ಕೊಳ್ಳದೆ ಹೋದಾಗ ಅಂತ ಮಕ್ಕಳನ್ನ ಏನ್ ಮಾಡಬೇಕು, ಪುನರ್ವಸತಿ ಸೌಲಭ್ಯ ಹೇಗೆ ಕಲ್ಪಿಸ್ಕೊಡ್ಬೇಕು, ಅದು ನಮ್ಮ ನಿರ್ದೇಶನಾಲಯಕ್ಕೆ ಬರ್ತದೆ. ಯಾಕೆಂದ್ರೆ ಈಗ 18 ವರ್ಷದ ಒಳಗಡೆ ಇರೋದ್ರಿಂದ ಸಾಮಾನ್ಯವಾಗಿ ನಮ್ಮ JJ ಆಕ್ಟ್ ಅಡಿಯಲ್ಲಿ ಬಂದ್ಬಿಡ್ತಾರೆ. ಅಂತ ಮಕ್ಕಳನ್ನ ನಾವೇನ್ ಮಾಡ್ತೀವಿ, ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಮಕ್ಕಳ ಕಲ್ಯಾಣ ಸಮಿತಿ ಯಾವ ರೀತಿ ತೀರ್ಮಾನ ಮಾಡುತ್ತೆ, ಅವ್ರ ತೀರ್ಮಾನದ ಪ್ರಕಾರವಾಗಿ ಅವ್ರನ್ನ ಎಲ್ಲಿವರೆಗೆ ಅವರಿಗೆ ಅಗತ್ಯವಾದಂತ ನೆರವನ್ನ, ಅದು ಶೈಕ್ಷಣಿಕವಾಗಿರ್ಬೋದು, ಟ್ರೈನಿಂಗ್ ಇರ್ಬೋದು, ಊಟೋಪಚಾರ, ಇವನ್ನೆಲ್ಲವನ್ನು ನಾವು ನಮ್ಮ ಬಾಲಮಂದಿರದಲ್ಲಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಇವೆಲ್ಲ ಪ್ರಾವಿಷನ್ಸ್ ಕೂಡ ನಮ್ಮ ಆಕ್ಟ್ ನಲ್ಲಿ ಮತ್ತು ನಿಯಮಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನು ಬಾಲ್ಯ ವಿವಾಹ ಮಾಡಬಾರದು, ಇದರಿಂದ ಏನೆಲ್ಲ
ದುಷ್ಪರಿಣಾಮಗಳಾಗುತ್ತೆ, ಮಗುವಿನ ಮನಸ್ಸಿನ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಪೋಷಕರಿಗೆ ಮನದಟ್ಟು ಮಾಡಿಕೊಡೋದಕ್ಕೆ ಏನಾದ್ರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಾ? ಈಗ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಜಾಗೃತಿ ಕಾರ್ಯಕ್ರಮ ಅಂತ ಮಾಡಕ್ ಹೊರಟಿದ್ದೀವಿ. ಅದರಲ್ಲಿ ಮಕ್ಕಳು ಮಾತ್ರ ಅಂತಲ್ಲ, ಪೋಷಕರನ್ನು ಕೂಡ ಸೇರಿಸ್ಕೊತಾ ಇದ್ದೇವೆ. ಯಾಕೆಂದ್ರೆ ಪೋಷಕರ ಪಾತ್ರವೇ ಇಲ್ಲಿ ಬಹಳ ಮುಖ್ಯ. ಈ ಪೋಷಕರನ್ನ ನೀವು ಸೇರಿಸ್ಕೊಳ್ಳದೆ, ಅದೇ ನಾವು ಸ್ಟೇಕ್ ಹೋಲ್ಡರ್ಸ್ ಅನ್ನ ಮಾತನ್ನು ಹೇಳಿದೆ, ಇವರೆಲ್ಲರೂ ನಾವು ಸೇರಿಸಿಕೊಂಡಾಗ ಆಗಲೇ ಅದರ ಒಂದು ಪ್ರಾಮುಖ್ಯತೆ ಮತ್ತು ಇದರಿಂದ ಉಂಟಾಗತಕ್ಕ ದುಷ್ಪರಿಣಾಮಗಳು ಅರ್ಥ ಆಗೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡುವಂಥದ್ದು, ಪ್ರಮುಖವಾಗಿರ್ತಕ್ಕಂಥ ಸೆಲೆಬ್ರಿಟೀಸ್ಗಳ ಮುಖಾಂತರ ಒಂದು ಸಂದೇಶಗಳನ್ನ ಕಳಿಸ್ಕೊಡೋದು, ಈ ರೀತಿಯಾದಂತಹ ಕೆಲವೊಂದು ಪ್ರಚಾರ ಕಾರ್ಯಕ್ರಮ ಮತ್ತು ಒಟ್ಟಿನಲ್ಲಿ ಜಾಗೃತಿಯನ್ನ ಎಲ್ಲಾ ರೀತಿಯಿಂದನೂ ಮಾಡಬೇಕು. ಆ ಮೂಲಕವಾಗಿ ನಾವು ಇಡೀ ಸಮಾಜವನ್ನ ಸ್ಟ್ರೆಂಥನ್ ಮಾಡಬೇಕು, ಎಂಪವರ್ ಮಾಡಬೇಕು. ಆ ಎಂಪವರ್ ಮಾಡೋದೇ ನಮ್ಮ ಬಹಳ ಪ್ರಮುಖವಾದ ಉದ್ದೇಶ ಆಗಬೇಕು. ಒಂದು ಕೆಪಾಸಿಟಿ ಬಿಲ್ಡಿಂಗ್ ಆಗಿರ್ಬೋದು, ಜಾಗೃತಿ ಮೂಡಿಸೋದು ಎಲ್ಲಾ ಹಂತಗಳಲ್ಲೂ ಎಲ್ಲಾ ರೀತಿಯ ಭಾಗಿದಾರನ ಒಳಪಡಿಸಿಕೊಂಡು, ಮತ್ತು ಇದ್ರ ಜೊತೆನಲ್ಲಿ ನಾವು ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಆಮೇಲೆ ಒಂದು ಹೊಸ ಹೊಸ ನಾವೀನ್ಯತೆಗಳನ್ನ, ಉದಾಹರಣೆಗೆ ಟೆಕ್ನಿಕಲ್ ಸೊಲ್ಯೂಷನ್ಸ್ ಏನಾದ್ರು ತರಕ್ ಸಾಧ್ಯವಾದ್ರೆ ಯಾವ ರೀತಿ ರಿಪೋರ್ಟಿಂಗ್ ಮೆಕ್ಯಾನಿಸಮ್ ನ ಯಾವ ರೀತಿ ಇಂಪ್ರೂವ್ ಮಾಡೋದು, ಒಂದು ಆಪ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ, ಬಹಳ ಸಂತೋಷ. ಆದಷ್ಟು ಬೇಗ ಆಗ್ಲಿ ಒಂದು ಆಪ್ ಕೂಡ. ಇನ್ನು ಹೊಸ ಹೊಸ ಕ್ರಮಗಳು ಏನಾದ್ರು ಬಾಲ್ಯ ವಿವಾಹವನ್ನ ತಡೆಗಟ್ಟುವಲ್ಲಿ ಏನ್ ಮಾಡಬಹುದು ಅಂತ ಸಾರ್ವಜನಿಕರಿಂದ ಏನಾದ್ರೂ ಸಲಹೆಗಳನ್ನ, ಸೂಚನೆಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ, ಸಾರ್ವಜನಿಕರಿಂದ ಯಾವುದೇ ಸಲಹೆಗಳು ಬಂದ್ರು ನಾವು ಅದನ್ನ ಸಂತೋಷದಿಂದ ಸ್ವಾಗತಿಸ್ತೀವಿ. ನಮ್ಮ ಇಲಾಖೆಯನ್ನು ಕೂಡ ಸಾಕಷ್ಟು ಕ್ರಮಗಳನ್ನ ನಾವು ಈಗಾಗಲೇ ಯೋಚನೆ ಮಾಡಿದ್ದೇವೆ. ಮತ್ತೆ ಈಗ ಮುಂದಿನ ತಿಂಗಳು ಕೂಡ ಬಹುಶಃ ಈಗ ಸುಪ್ರೀಂ ಕೋರ್ಟ್ ಈ ರೀತಿ ಒಂದು ನಿರ್ದೇಶನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತು ಭಾರತ ಸರ್ಕಾರ ಒಂದು ಅಭಿಯಾನವನ್ನೇ ಮಾಡ್ತಿರೋ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಸ್ಟೇಟ್ ಲೆವೆಲ್ ಕನ್ಸಲ್ಟೇಷನ್ ಅನ್ನ ಮಾಡಿ ಆ ಮೂಲಕವಾಗಿ ರಾಜ್ಯ ಮಟ್ಟದಲ್ಲಿ ವ್ಯಾಪಕವಾಗಿ ಒಂದಷ್ಟು ಸಂಚಲನ ಮೂಡಿಸಬೇಕು. ಆ ಮೂಲಕವಾಗಿ ಎಲ್ಲರಲ್ಲೂ ಇದು ಕೇವಲ ನಗರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಹಳ್ಳಿಲಿ ಇರ್ತಕ್ಕಂಥ ಸಮಸ್ಯೆ ಅನ್ನೋದು ಆಗಬಾರದು. ಈಗ ನೋಡಿ, ನೀವು ಕಂಡ ಹಾಗೆ ಇದು ಹಳ್ಳಿಗಳಲ್ಲೇ ಜಾಸ್ತಿ ಅಂತ ಅನ್ಕೊಂಡಿದ್ದೀನಿ ಬಾಲ್ಯ ವಿವಾಹ. ಇಲ್ಲ, ಹಾಗೇನಿಲ್ಲ, ಇದು ಪಟ್ಟಣಗಳಿಗೂ ವ್ಯಾಪಿಸಿದೆ, ಪಟ್ಟಣಗಳಲ್ಲೂ ಇದೆ. ಹಳ್ಳಿ ಅಂತಂದ್ರೆ ನೀವು ಈಗ ಸಿಟಿಗಳು, ಮೆಟ್ರೋ ಸಿಟೀಸ್ ಬಿಟ್ಬಿಟ್ಟು ಟೈರ್ 2 ಸಿಟೀಸ್ ಅಂತ ಕರಿತೀವಲ್ವಾ, ಆ ಪಟ್ಟಣಗಳಲ್ಲೂ ಇದೆ. ಈಗ ಉದಾಹರಣೆಗೆ ನೋಡಕ್ ಹೋದ್ರೆ ಕಳೆದ ತಿಂಗಳು ನಾವು ಅಕ್ಟೋಬರ್ ನಾನು ನಿಮಗೆ ಮಾಹಿತಿ ಕೊಡೋದಾದ್ರೆ, ಬೆಂಗಳೂರಿನಲ್ಲಿ 4 ಝೋನ್ ಇದೆ, ಅದರಲ್ಲಿ 1 ಝೋನ್ ಅಲ್ಲಿ ಮಾತ್ರ ಇದೆ, 3 ಝೋನ್ ಅಲ್ಲಿ 0 ರಿಪೋರ್ಟ್ ಆಗಿದೆ, ಒಂದು ಕಂಪ್ಲೇಂಟ್ ಬಂದಿಲ್ಲ. ಕೆಲವು ಜಿಲ್ಲೆಗಳ ನನ್ನ ಹತ್ರ ಲಿಸ್ಟ್ ಇದೆ ನಿಮಗೆ, 0 ರಿಪೋರ್ಟ್ ಆಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಒಂದು 3, 4, 2 ನಡೀತಾನೆ ಇದೆ. ಈ 3, 4, 2 ಏನಿದೆ ಅದು 0 ಮಾಡಬೇಕು ಅನ್ನೋದು ನಮ್ಮ ಇಲಾಖೆ ಉದ್ದೇಶ. ಯಾಕೆಂದ್ರೆ ನೋಡಿ, ಬಾಲ್ಯ ವಿವಾಹ ಅನ್ನೋದು ಇಟ್ ಈಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಇದು ಮಕ್ಕಳ ಹಕ್ಕನ್ನ ಕಸಿದುಕೊಳ್ಳೋದಲ್ಲ, ಮಕ್ಕಳ ಭವಿಷ್ಯ, ಮಕ್ಕಳ ಜೀವನವನ್ನೇ ಕಸಿದುಕೊಳ್ತಕ್ಕಂತ ಬಹಳ ದೊಡ್ಡ ಪಿಡುಗು. ಇದು ಜನಗಳಿಗೆ ಅರ್ಥ ಆಗಬೇಕಿದು. ನಮ್ಮ ಕನ್ವೀನಿಯನ್ಸ್ಗೋಸ್ಕರಯೋ ಅಥವಾ ನಮ್ಮ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡ್ಬಿಡೋಣಪ್ಪ, ಅದೇ ಎಲ್ಲರೂ ಯೋಚನೆ ಮಾಡೋದು ಅದೇನೆ. ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೆ ಅದೊಂದು ಜವಾಬ್ದಾರಿ, ಅವ್ರನ್ನ ಮದುವೆ ಮಾಡ್ಕೊಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂತಹ ಭಾವನೆ ವಿದ್ಯಾವಂತರಲ್ಲೂ ಕೂಡ ಇದೆ ನಿರ್ದೇಶಕರೇ, ಇಲ್ಲ ಅಂತಲ್ಲ. ಅದು ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗುವಂತ ಈ ಪ್ರಾಸೆಸ್ ಇದೆಯಲ್ಲ, ಆ ಪ್ರಕ್ರಿಯೆನ ನಾವು ಇನ್ನೊಂದಷ್ಟು ಸ್ವಲ್ಪ ಚುರುಗೊಳಿಸಬೇಕು. ಮನಸ್ ಪರಿವರ್ತನೆ ನಮ್ಗೆ ಅನ್ನಿಸ್ಬೇಕದು, ಹೌದಲ್ವಾ? ನಮ್ಮ ಮಕ್ಕಳ ಬಾಳಗೆ ನಾವೆಂಗೆ ಹಾಳು ಮಾಡ್ಲಿಕ್ಕೆ ಸಾಧ್ಯ? ನಮ್ಮೆಲ್ಲರ ಉದ್ದೇಶ ಏನು? ನಮ್ಮ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಕಟ್ಕೊಡ್ಬೇಕು, ಉತ್ತಮವಾದ ಭವಿಷ್ಯ ಕಟ್ಕೊಡ್ಬೇಕು. ಅಂದ್ರೆ ಆದ್ರೆ ಆ ಮಗುನ್ ತಗೊಂಡು ಬಾವಿ ತಳಿತೀರಾ? ಸಾಧ್ಯ ಇಲ್ಲ. ಅದನ್ನ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಇದೊಂದು ಪ್ರಕ್ರಿಯೆ, ಇದಕ್ಕೆ ಎಲ್ಲರ ಒಂದು ಇನ್ವಾಲ್ವ್ಮೆಂಟ್, ಭಾಗವಹಿಸುವಿಕೆ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಬಾಲ್ಯ ವಿವಾಹವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತಹ ಅಭಿಯಾನ, ಇದಕ್ಕೂ ಒಂದು ಅರ್ಥ ಬರುತ್ತೆ. ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ಎಲ್ಲೇ ಈ ತರಹ ಬಾಲ್ಯ ವಿವಾಹ ನಡೆಯಲಿದೆ ಅನ್ನುವ ಸುದ್ದಿ ತಿಳಿದ ಕೂಡಲೇ 10 9 8 ಇದಕ್ಕೆ ಕರೆ ಮಾಡಿ, ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗಾಗ್ಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥರಿಗಾದ್ರೂ ತಿಳಿಸ್ಲಿ. ದಯವಿಟ್ಟು ಯಾರು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಎಲ್ಲರೂ ಈ ಅಭಿಯಾನದಲ್ಲಿ ಕೈ ಜೋಡಿಸ್ಲಿ. ಈ ಒಂದು ಸಾಮಾಜಿಕ ಪಿಡುಗು ನಮ್ಮ ರಾಜ್ಯದಿಂದಲ್ಲ, ನಮ್ಮ ದೇಶದಿಂದಲೇ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ವಾತ್ಸಲ್ಯವಾಣಿ ಸರಣಿಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಬಾಲ್ಯ ವಿವಾಹದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಾಲ್ಯ ವಿವಾಹದ ಕಾಯ್ದೆ, ಅಭಿಯಾನ ಸಾಕಷ್ಟು ಮಾತಾಡಿದೀವಿ. ನಮ್ಮ ಕೇಳುಗರು ಇದನ್ನ ಗಮನ ಇಟ್ಟು ಕೇಳಿದರೆ ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸ್ತಾರೆ. ಆದಷ್ಟು ಬೇಗ ಈ ಗುರಿಯನ್ನ ನಾವೆಲ್ಲ ಮುಟ್ಟೋಣ ಅಂತ ಹಾರೈಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಮೇಡಮ್. ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ 99861 81707 99 861 81707. ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ, ಕರೆ ಮಾಡುವ ಪ್ರಯತ್ನ ಬೇಡ. ಅಕ್ಕರೆಯ ಕೂಗಿಗೆ, ಮಮತೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ, ನಮ್ಮ ವಾತ್ಸಲ್ಯವಾಣಿ. ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಕೇಳಿದಿರಿ.
ಭಾಗವಹಿಸಿದವರು ಡಾಕ್ಟರ್ ಎಂಆರ್ ರವಿ, ಐಎಎಸ್ ನಿರ್ದೇಶಕರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ. ಇವರೊಂದಿಗೆ ಎಂಎಸ್ ಅನುಪಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.